ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥ ವೀಡಿಯೋ ಯಾವುದಪ್ಪ ಅಂದರೆ ಅದು ಪಿತೃಪಕ್ಷಗಳ ಬಗ್ಗೆ. ಸೊ ಪಿತೃಪಕ್ಷದ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಪಿತೃಪಕ್ಷದ ಮಹತ್ವ ಏನು ಎಲ್ಲನೂ ತಿಳಿಸ್ಕೊಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಕಮೆಂಟ್ ಮೂಲಕ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಪಿತೃಪಕ್ಷ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 17ನೇ ತಾರೀಕಿಂದನೇ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕು ಬಂದುಬಿಟ್ಟು ಮಹಾಲಯ ಅಮಾವಾಸ್ಯೆ ಇದೆ. ಅಕ್ಟೋಬರ್ 2ನೇ ತಾರೀಕುವರೆಗೆ 15 ದಿನ ನಾವು ಪಿತೃಗಳಿಗೆ ಪೂಜೆನ ಮಾಡ್ತೀವಿ. ಸೊ ತರ್ಪಣ ಅಥವಾ ಪೂಜೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈ ಪಿತೃಪಕ್ಷದಲ್ಲಿ ನಾವೇನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಪಿತೃಪಕ್ಷ ಅಂತಂದ್ರೇ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಈ 15 ದಿನ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ನಮ್ಮ ಪೂರ್ವಜರು ಏನಿರ್ತಾರಲ್ಲ, ಸೊ ನಮ್ಮ ಪೂರ್ವಜರು ನಮ್ಮನ್ನು ನೋಡೋದಕ್ಕೆ ಭೂಮಿಗೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಪೂರ್ವಜರಿಗೆ ಗೌರವನ ಸಲ್ಲಿಸಬೇಕು. ಅವ್ರಿಗೆ ನಮ್ಮನ್ನು ನೋಡೋದಕ್ಕೆ ಮನೆಗೆ ಬಂದಾಗ ಅವ್ರಿಗೆ ಬೇಕಾದಂಥ ಅವ್ರಿಗಿಷ್ಟ ಏನೆಲ್ಲ ಇತ್ತು ಆ ಇಷ್ಟಗಳನ್ನೆಲ್ಲನೂ ನಾವು ಪೂರೈಸಿ, ಅಂದರೆ ಅವ್ರಿಗೆ ಏನೆಲ್ಲ ತಿಂಡಿಗಳನ್ನ ಇಷ್ಟಪಡ್ತಾಯಿದ್ರು ಅದನ್ನೆಲ್ಲನೂ ನಾವು ಮಾಡಿ ಅವ್ರಿಗೆ ಪೂಜೆನ ಮಾಡೋದ್ರಿಂದ ಅವರು ಆತ್ಮಕ್ಕೆ ಶಾಂತಿ ಸಿಗುತ್ತೆ, ತೃಪ್ತಿಯಿಂದ ಇರ್ತಾರೆ. ಸೊ ಅವ್ರದ್ದು ಪಿತೃಗಳ ಲೋಕ ಅಂತೇನಿದೆ ಅಲ್ಲಿ ಕೂಡ ಅವ್ರು ಚೆನ್ನಾಗಿರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಅವರು ಭೂಮಿಗೆ ಬರ್ತಾರಲ್ಲ, ಭೂಮಿಗೆ ಬಂದಾಗ ಕಾಯ್ತಾ ಇರ್ತಾರಂತೆ ನಮ್ಮ ಮನೆಯವರು ನಮಗೆ ಯಾವಾಗ ತರ್ಪಣ ಬಿಡ್ತಾರೆ ಅಥವಾ ನಮಗೆ ಯಾವಾಗ ಪೂಜೆ ಮಾಡ್ತಾರೆ, ನಮ್ಗೆ ಯಾವಾಗ ಊಟ ಹಾಕ್ತಾರೆ ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರಂತೆ. ಅವ್ರು ಕಾಯ್ತಾ ಇರಬೇಕಾದ್ರೆ ಮಕ್ಕಳಾದ ನಾವು ಅವ್ರಿಗೇನೂ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಯಾವ ಥರ ಇರುತ್ತಲ್ಲ, ಸೊ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ನಮಗೇನು ಮಾಡಿಲ್ವಲ್ಲ ಅಂತ ಕೋಪ ಕೂಡ ಬರುತ್ತೆ. ಸೊ ಕೋಪ ಬಂದಾಗ ನಮಗೆ ಇಲ್ಲದೇ ಇರೋ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದು ಯಾವುದೂ ಆಗಬಾರ್ದು ಅಂತಂದರೆ ಈ ಒಂದು ಪಿತೃಪಕ್ಷನ ಮಾಡಲೇಬೇಕು. ಸೊ ನಿಮಗೆ ಕರೆಕ್ಟಾಗಿರೋಂಥ ಡೇಟ್ ಗೊತ್ತಿದೆ, ಯಾವಾಗ ಅವರು ತೀರ್ಕೊಂಡ್ರು ಅನ್ನೋ ಡೇಟ್ ಗೊತ್ತಿದ್ದರೆ ಈ 15 ದಿನದಲ್ಲಿ ಯಾವಾಗ ಬೇಕಾದ್ರೂ ನಾವು ಮಾಡ್ಕೋಬೋದು, ಪೂಜೆನ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಮನೆಯಲ್ಲಿ ಪೂಜೆನ ಮಾಡಿ ಆಮೇಲೆ ಸಮಾಧಿ ಹತ್ರ ಕೆಲವ್ರಿಗೆ ಆ ನಂಬಿಕೆ ಇರುತ್ತಲ್ಲ, ಸೊ ಕೆಲವ್ರಿಗೆ ಸಮಾಧಿ ಹತ್ರ ಹೋಗಿ ಅಲ್ಲಿ ಪೂಜೆನ ಮಾಡ್ಕೊಂಬಂದು ಮತ್ತು ಮನೆಯಲ್ಲಿ ಸಾಂಬ್ರಾಣಿನ ಹಾಕ್ತಾರೆ, ಇದು ಪದ್ಧತಿ. ಇನ್ನು ಕೆಲವರು ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಆಚರಣೆನ ಮಾಡ್ಕೊಂಬರ್ತಾರೆ. ಸೊ ನಮ್ಮ ಮನೆಯಲ್ಲಿ ಆದರೆ ಸಮಾಧಿ ಹತ್ರ ಹೋಗ್ತೀವಿ, ಪೂಜೆನೆಲ್ಲ ಮಾಡ್ಕೊತೀವಿ. ಅಲ್ಲಿ ಅಂದರೆ ನಾನ್ ವೆಜ್ಜು ಅದೆಲ್ಲ ಏನೂ ಹಾಕೋದಿಲ್ಲ. ಸಮಾಧಿ ಹತ್ರ ಕಡಲೆಪುರಿ, ಸ್ವೀಟ್ಸು, ಹಣ್ಣುಗಳು ಇದನ್ನೆಲ್ಲ ತೊಗೊಂಡು ಹೋಗಿರ್ತೀವಲ್ಲ, ಸೊ ಅದನ್ನು ಸಮಾಧಿ ಹತ್ರ ಹಾಕಿಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಕಾಯೆಲ್ಲ ಹೊಡೆದು ಮನೆಗೆ ಬರ್ತೀವಿ. ಮನೆಗೆ ಬಂದು ಮನೆಯಲ್ಲಿ ಅವ್ರಿಗೆ ಇಷ್ಟವಾಗಿರೋಂಥ ಐಟಮ್ಸ್ನೆಲ್ಲನೂ ಮಾಡಿಟ್ಬಿಟ್ಟು ಮೇಯ್ನ್ ಇಂಪಾರ್ಟೆಂಟ್ ಒಂದು ಐಟಮ್ ಏನು ಅಂದರೆ ಅದು ರವೆ ಪಾಯಸ. ಸೊ ರವೆ ಪಾಯಸನೇ ತುಂಬಾ ಇಂಪಾರ್ಟೆಂಟ್ ಅಂತೆ. ಸೊ ರವೆ ಪಾಯಸನ ಮಾಡಬೇಕಾಗುತ್ತೆ. ಏನೆಲ್ಲ ಐಟಮ್ಸ್ ಮಾಡಿರ್ತೀವೋ ಅದ್ರ ಜೊತೆಗೆ ರವೆ ಪಾಯಸ ಇಂಪಾರ್ಟೆಂಟ್ ಅಂತ. ಯಾಕಂದರೆ ಒಂದು ರವೆ ಏನಿರುತ್ತಲ್ಲ, ರವೆ ಅಗಳಿರುತ್ತಲ್ಲ, ಸೊ ಅದು ಬಂದುಬಿಟ್ಟು ಅವ್ರಿಗೆ ಅದೇ ಅಂತೆ ಊಟ. ಅದೆಷ್ಟೋ ಅಂದರೆ ಅಮ್ಮ ಹೇಳ್ತಿರ್ತಾರೆ ಅದ್ರ ಬಗ್ಗೆ. ಸೊ ಅದು ತುಂಬಾ ಇಂಪಾರ್ಟೆಂಟು ಅವ್ರಿಗೆ. ಒಂದೊಂದು ರವೆ ಕಾಳಿರುತ್ತಲ್ಲ ಅದು ಕೂಡ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೊಟ್ಟೆ ತುಂಬುತ್ತೆ ಅವ್ರಿಗೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಅಂತ ಅಮ್ಮ ಹೇಳ್ತಿರ್ತಾರೆ. ಸೊ ಹಂಗೆ ಮತ್ತು ಈ ಒಂದು ಪಿತೃಪಕ್ಷ ಸಮಯದಲ್ಲಿ ಏನಿರುತ್ತಲ್ಲ, ಸೊ ನಾವು ಭಕ್ತಿಯಿಂದ ನಮ್ಮ ಪೂರ್ವಜರು ಏನಿರ್ತಾರಲ್ಲ 3 ತಲೆಮಾರಿನವರು, ಸೊ ನಮಗೆ ಅದಕ್ಕಿಂತ ಮೇಲೆ ಗೊತ್ತಿದ್ದರೆ ಅವ್ರನ್ನೂ ನೆನೆಸ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಅಟ್ಲೀಸ್ಟು 3 ತಲೆಮಾರಿನವ್ರನ್ನ ನಾವು ನೆನೆಸ್ಕೊಂಡು ಸೊ ಅವ್ರಿಗೆ ನಾವು ಪೂಜೆನ ಮಾಡಬೇಕಾಗತ್ತೆ. ಇನ್ನು ಕೆಲವರು ತರ್ಪಣ, ಶ್ರಾದ್ದ, ಪಿಂಡ ಪ್ರದಾನ ಎಲ್ಲನೂ ಮಾಡ್ತಾರೆ. ನೀವು ನೋಡಿರ್ಬೋದು ಈ ಶ್ರೀರಂಗಪಟ್ಟಣದಲ್ಲೆಲ್ಲನೂ ಹೋಗಿಬಿಟ್ಟು ಈ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಈ ಟೈಮಲ್ಲೆಲ್ಲನೂ ಸೊ ಅಲ್ಲೋಗಿ ಶ್ರಾದ್ದ ಕರ್ಮಗಳನ್ನೆಲ್ಲನೂ ಮಾಡ್ತಾರೆ. ಇದನ್ನೆಲ್ಲ ಮಾಡಲೇಬೇಕು ನಾವು. ಯಾಕೆ ಅಂತಂದರೆ ಈ ಟೈಮಲ್ಲಿ ಬಿಟ್ಟರೆ ನಮಗೆ ಕೆಲವರು ಯುಗಾದಿಗೆ ಮಾಡ್ತಾರೆ, ಇನ್ನು ಕೆಲವರು ಈ ದಸರಾ ಟೈಮಲ್ಲಿ ಮಾಡ್ತಾರೆ, ಪಿತೃಪಕ್ಷಗಳಲ್ಲಿ ಕೆಲವ್ರು ಮಾಡ್ಕೊತಾರೆ. ಹಾಗೆ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾವುದ್ರಲ್ಲಾದರೂ ಸರಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲನಾದರೂ ಮಾಡಲೇಬೇಕು ಅನ್ನೋದೊಂದು ಪದ್ಧತಿ ಇದೆ. ಸೊ ಈ ಒಂದು ಹಬ್ಬ ಏನು ಪಿತೃಪಕ್ಷನ ಮಾಡ್ತೀವಲ್ಲ, ಸೊ ಪಿತೃಪಕ್ಷನ ಮಾಡಬೇಕಾದ್ರೆ ಮುಖ್ಯವಾಗಿ ಕಾಗೆಗೆ, ಇರುವೆಗೆ, ಹಾಗೆಯೇ ಹಸು ಮತ್ತು ನಾಯಿ, ಈ 4
ಹಸು ಮತ್ತು ನಾಯಿ ಹಾಗೆಯೇ ಬ್ರಾಹ್ಮಣರಿಗೆ ಈ 5 ಜನಕ್ಕೆ ನಾವು ಊಟನ ಹಾಕಬೇಕಾಗುತ್ತೆ. ಸೊ ಇನ್ನೊಂದು ಸಲ ಹೇಳ್ತೀನಿ ಫ್ರೆಂಡ್ಸ್, ಹಸು, ನಾಯಿ, ಕಾಗೆ, ಇರುವೆ ಹಾಗೆ ಬ್ರಾಹ್ಮಣರು. ಸೊ ಈ 5ನ್ನು ನಾವು ಈ 5 ಜನಕ್ಕೆ ಏನಂತಾರೆ ಅಂದರೆ ಪಂಚಬಲಿ ಅಂತ ಹೇಳ್ತಾರೆ. ಸೊ ಈ ಪಂಚಬಲಿನ ಮಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಆ ದೋಷ ಎಲ್ಲನೂ ಪಿತೃದೋಷ, ಎಕ್ಸ್ಪೆಷಲಿ ಪಿತೃದೋಷ ಇತ್ತು ಅಂದರೆ ಅವೆಲ್ಲನೂ ನಿವಾರಣೆ ಆಗುತ್ತೆ. ಅಟ್ಲೀಸ್ಟ್ ಹಸುಗೆಲ್ಲ ನಾವು ಅಕ್ಕಿ ಬೆಲ್ಲನ ಕೊಡ್ಬೋದು, ನಾಯಿಗಳಿಗೆ ಬಿಸ್ಕೆಟ್ ಹಾಕೋದಿರ್ಬೋದು, ಕಾಗೆಗಳಿಗೆ ನಾವು ಏನು ಮನೆಯಲ್ಲಿ ನೈವೇದ್ಯ ಮಾಡಿರ್ತೀರಿ ದೊಡ್ಡವ್ರಿಗೆ ಅದನ್ನು ತೊಗೊಂಡೋಗಿ ಕಾಗೆಗೆ ಅರ್ಪಿಸೋದು. ಇರುವೆಗಳಿಗೆ ಬಂದುಬಿಟ್ಟು ಈ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಬರುತ್ತಲ್ಲ, ಇದು ಇರುವೆಗಳಿಗೆ ಹಾಕೋದು. ಸೊ ಬ್ರಾಹ್ಮಣರಿಗೆ ಕರೆದು ಊಟ ಹಾಕೋದು, ಅವ್ರಿಗೆ ದಾನ ಕೊಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ನೇರವಾಗಿ ನಾವು ನಮ್ಮ ಹಿರಿಯರಿಗೇ ಆ ಒಂದು ಪೂಜೆ ಪರಿಪೂರ್ಣ ಫಲ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಸೊ ಹಾಗಾಗಿ ಇದೆಲ್ಲನೂ ಪಾಲಿಸ್ಬೇಕಾಗುತ್ತೆ. ಹಾಗೆಯೇ ಇದುವರೆಗೂ ನಾವು ಆಚರಣೆನೇ ಮಾಡಿಲ್ಲಪ್ಪ ಅನ್ನೋರು ಕೂಡ ನೀವು ಮಾಡ್ಬೋದು. ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ನಮ್ಮ ಪಿತೃಗಳನ್ನ ನೆನೆಸ್ಕೊಂಡು ನಾವು ಈ ಒಂದು ಪಕ್ಷಗಳನ್ನ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಮನೆಯಲ್ಲೇ ನಿಮಗೇನು ಗೊತ್ತಿಲ್ಲ ಸಿಂಪಲ್ಲಾಗಿ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು, ಹಾಗೆಯೇ ಅರ್ಘ್ಯ ಅಂತ ಹೇಳ್ತಾರಲ್ಲ, ಸೂರ್ಯದೇವರಿಗೆ ನೀರು ಹಬ್ಸೋದು. ಸೊ ಅದನ್ನು ಮಾಡಬೇಕಾಗತ್ತೆ. ಸೊ ಅರ್ಘ್ಯನ ಆದಮೇಲೆ ನೆಕ್ಸ್ಟು ನೀವು ದೊಡ್ಡವ್ರಿಗೆ ಇಷ್ಟವಾಗಿರೋ ಅಂಥ ಎಲ್ಲ ಐಟಮ್ಸ್ನ ಮಾಡಬೇಕು. ಎಲ್ಲ ಐಟಮ್ಸ್ನ ಮಾಡಾದಮೇಲೆ ಪಂಚಬಲಿ ಅಂತ ಏನು ಹೇಳಿದ್ನಲ್ಲ, ಹಸುಗಳಿಗೆ, ಕಾಗೆಗಳಿಗೆ, ನಾಯಿಗಳಿಗೆ, ಇರುವೆಗಳಿಗೆ ಹಾಗೆ ಬ್ರಾಹ್ಮಣರಿಗೆ ದಾನ ಅಂದರೆ ಅವ್ರಿಗೆ ಊಟನ ಕೊಡೋವಂಥದ್ದು. ಸೊ ಇದನ್ನೆಲ್ಲನೂ ಪಂಚಬಲಿ ಅಂತಾರೆ, ಇದೇ ಮೇಯ್ನ್ ಇಂಪಾರ್ಟೆಂಟ್ ಅದರಲ್ಲಿ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಅದಾದಮೇಲೆ ನಿಮ್ಮ ಅಂದರೆ ನಿಮ್ಮ ಪೂರ್ವಜರ ಫೋಟೋ ಇರುತ್ತಲ್ಲ, ಸೊ ಫೋಟೋನ ತೆಗೆದಿಟ್ಕೊಂಡು ಆಮೇಲೆ ನೀಟಾಗಿ ಅಂದರೆ ದೇವ್ರ ಮನೆ ಹತ್ರ ಮಾಡಬಾರ್ದು, ಇದನ್ನು ಹಾಲಲ್ಲೇ ಮಾಡಬೇಕಾಗುತ್ತೆ. ಹಾಲಲ್ಲಿ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾವು ಇಡಬೇಕಾಗುತ್ತೆ. ಅಂದರೆ ದಕ್ಷಿಣದ ಗೋಡೆ ಬಂದರೆ ತುಂಬಾ ಒಳ್ಳೆಯದು. ಸೊ ದಕ್ಷಿಣದ ಗೋಡೆ ಬಂದು ನಾವು ಉತ್ತರ ದಿಕ್ಕಿಗೆ ಕಾಣೋ ಥರ ಮಾಡಿದ್ರೆ ಅದು ತುಂಬಾ ಒಳ್ಳೆಯದು. ಯಾಕಂದರೆ ದಕ್ಷಿಣ ಗೋಡೆ ಏನಿರುತ್ತಲ್ಲ ಅದು ಪೂರ್ವಜರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ದಕ್ಷಿಣ ಗೋಡೆಗೆ ನಾವು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಅಲ್ಲಿ ಒಂದು ಚೊಂಬಲ್ಲಿ ನೀರು ಬರುತ್ತಲ್ಲ, ಸೊ ಕೆಳಗಡೆ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅದನ್ನು ಹೇಳ್ತೀನಿ. ಸೊ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಕೆಳಗಡೆ ಮರಳು ಅಥವಾ ಅಕ್ಕಿನ ಹಾಕ್ತಾರೆ, ಇದು ರಾಗಿ ಹಿಟ್ಟನ್ನು ಹಾಕ್ತಾರೆ, ಅಕ್ಕಿ ಹಾಕೋದಿಲ್ಲ, ಸಾರಿ, ಮರಳು ಹಾಕ್ತಾರೆ. ಸೊ ಮರಳು ಇಲ್ಲಾಂದರೆ ರಾಗಿ ಹಿಟ್ಟು ಕೆಳಗಡೆ ಹಾಕ್ತಾರೆ. ಅದ್ರ ಮೇಲ್ಗಡೆ ಒಂದು ಚೊಂಬನ್ನು ಇಡ್ತಾರೆ. ಸೊ ಚೊಂಬಿಟ್ಬಿಟ್ಟು ಅದ್ರ ಮೇಲ್ಗಡೆ ಹೊಸ ಬಟ್ಟೆಗಳು, ಸೊ ದೊಡ್ಡವ್ರಿಗೆ ಅದರಲ್ಲಿ ಸೀರೆನೂ ಇರಬೇಕು, ಸೀರೆ, ಟವಲು, ಪಂಚೆ, ಅಂದರೆ ನಮ್ಮ ತಾತಂದ್ರೆಲ್ಲನೂ ಪಂಚೆಗಳು ಅದೆಲ್ಲ ಯೂಸ್ ಮಾಡ್ತಿರಲ್ಲ, ಹಾಗಾಗಿ ಸೀರೆ, ಟವಲು, ಪಂಚೆ, ಹಾಗೆಯೇ ಪ್ಯಾಂಟ್ ಪೀಸು, ಶರ್ಟ್ ಪೀಸು, ಟವಲು ಇದನ್ನೆಲ್ಲನೂ ತೊಗೊಂಡು ಬಂದು ಆ ಚೊಂಬು ಮೇಲೆ ಇಡಬೇಕು. ಸೊ ಅದಾದಮೇಲೆ ಅವ್ರಿಗೆ ದೀಪಗಳನ್ನ ಹಚ್ಚಬೇಕಾಗುತ್ತೆ. ಸೊ ದೀಪಗಳನ್ನ ಹಚ್ಚಿ ಅದಾದಮೇಲೆ ಅವ್ರಿಗೆ ಏನೇನು ಇಷ್ಟ ಬರುತ್ತೋ ಸೊ ಅಷ್ಟು ನೀವು ಎಷ್ಟು ಜನಕ್ಕೆ ಹೇಳ್ತೀರೋ ಅಷ್ಟೂ ಒಂದೊಂದು ಸಪ್ರೇಟ್ ಪ್ಲೇಟಾಗಿ ಅವ್ರಿಗೆ ನೈವೇದ್ಯನ ಮಾಡಬೇಕು. ಅಂದರೆ ಅವ್ರಿಗೆ ನಾವೇನೇನು ಮಾಡಿರ್ತೀವಿ ಎಲ್ಲದನ್ನು ಹಾಕಿಬಿಟ್ಟು ಸಾಂಬ್ರಾಣಿ ಮೇನ್ ಇದರಲ್ಲಿ ಇಂಪಾರ್ಟೆಂಟು. ಸೊ ಪೂಜೆ ಎಲ್ಲ ಮಾಡ್ತೀರಾ, ಪೂಜೆ ಎಲ್ಲ ಮಾಡಿದ್ಮೇಲೆ ಸಾಂಬ್ರಾಣಿ ಹಾಕಬೇಕು. ಸೊ ಸಾಂಬ್ರಾಣಿ ಹಾಕಿ ಮನೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಕೂಡ ಇದನ್ನು ಮಾಡಬೇಕು. ಸೊ ಎಲ್ಲರೂ ಸೇರಿ ಇದನ್ನು ಮಾಡೋದ್ರಿಂದ ದೊಡ್ಡವ್ರಿಗೆ ತುಂಬಾ ಖುಷಿ ಆಗುತ್ತೆ, ಅವ್ರ ಕೋಪಕ್ಕೆ ನಾವು ಗುರಿ ಆಗೋದಿಲ್ಲ. ಸೊ ಇದನ್ನೆಲ್ಲನೂ ಮಾಡ್ತೀವಿ. ಸೊ ಮಾಡಿದ್ದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಹೊರಗಡೆ ಬಂದುಬಿಡ್ಬೇಕು. ನಾವು ಪೂಜೆ ಸಾಂಬ್ರಾಣಿ ಎಲ್ಲ ಹಾಕ್ತೀವಲ್ಲ, ಸೊ ಸಾಂಬ್ರಾಣಿ ಎಲ್ಲ ಹಾಕಿದ್ಮೇಲೆ ಹೊರಗಡೆ ಬಂದುಬಿಡಬೇಕು. ಹೊರಗಡೆ ಬಂದು ಸ್ವಲ್ಪ ಹೊತ್ತು ಬಾಗಿಲನ್ನ ಹಾಕಿಬಿಡ್ಬೇಕು. ಸೊ ಈ ಬಾಗಿಲು ಹಾಕುತ್ತಂಥ ಟೈಮಲ್ಲಿ ನಮ್ಮ ದೊಡ್ಡವ್ರು ಪೂರ್ವಜರು ಬರ್ತಾರೆ, ಬಂದು ನಾವು ಮಾಡಿರೋದನ್ನೆಲ್ಲ ಟೇಸ್ಟ್ ಮಾಡ್ತಾರೆ, ಅಂದರೆ ಸ್ವಲ್ಪ ತೊಗೊಂಡು ತಿಂತಾರೆ ಅಂತ ನಂಬಿಕೆ ಕೂಡ ಇದೆ. ಅದು ಇವಾಗೂ ಕೂಡ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಈ ಥರ ಎಲ್ಲನೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೇ ನಾವೇನು ಎಲ್ಲ ನೈವೇದ್ಯನ ಮಾಡಿರ್ತೀವಲ್ಲ ಅದನ್ನು ಮನೆ ಮೇಲೆ ಹೋಗಿಟ್ಬಿಟ್ಟು ಅದನ್ನು ಕಾಗೆಗಳಿಗೆ ಅರ್ಪಿಸ್ಬಿಡ್ಬೇಕು. ಕಾಗೆಗಳು ಬಂದು ತಿನ್ನುತ್ತೆ. ಈವನ್ ಎಷ್ಟೋ ಕಡೆಗಳು ಕಾಗೆಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕಾಗೆ ಅಥವಾ ಪಾರಿವಾಳ
ಯಾವುದಾದ್ರೂ ಒಂದು ಹಕ್ಕಿ ಬಂದು ಅದನ್ನು ಸೇವಿಸುತ್ತೆ. ಸೊ ಯಾವುದೋ ಒಂದು ರೂಪದಲ್ಲಾದರೂ ಸರಿ ಬಂದು ನಾವು ಮಾಡಿರೋಂಥ ಎಲ್ಲ ಐಟಮ್ಸ್ನು ಟೇಸ್ಟ್ ಮಾಡುತ್ತೆ. ಅಂದರೆ ಈ ಟೈಮಲ್ಲಿ ಏನಂತಂದರೆ, ಈ ಪಿತೃಪಕ್ಷಗಳ ಟೈಮಲ್ಲಿ ಜಾಸ್ತಿ ಕಾಗೆಗಳು ಹಾಗೆಯೇ ನಮಗೆ ಸೂಚನೆ ಕೊಡ್ತಾ ಇರುತ್ತೆ. ಕಾಗೆಗಳು ಮನೆ ಹತ್ರ ಬಂದು ಕೂಗುವಂಥದ್ದು ಇರ್ಬೋದು, ಹಾಗೆಯೇ ಪಕ್ಷಿಗಳ ರೂಪದಲ್ಲಿ ಅಥವಾ ಇರುವೆಗಳ ರೂಪದಲ್ಲಿ ಎಲ್ಲನೂ ಬಂದು ಕೂಗ್ಕೊಳ್ತಾ ಇರುತ್ತೆ ಮನೆ. ಅಂದರೆ ಇರುವೆಗಳು ಜಾಸ್ತಿ ಆಗೋದು ಮನೆಯಲ್ಲಿ ಇಂಥ ಟೈಮಲ್ಲಿ, ಪಿತೃಪಕ್ಷಗಳ ಟೈಮಲ್ಲೇ. ಹಾಗೆ ತುಳಸಿ ಗಿಡ ಒಣಗೋಂಥದ್ದು, ಅಂದರೆ ನಮಗೆ ಪೂಜೆ ಮಾಡಿ ಅನ್ನೋವಂಥ ಒಂದು ಸೂಚನೆನ ಕೊಡೋವಂಥದ್ದು. ನಿಮ್ಮ ಮನೇಲಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ. ಈ ಪಕ್ಷಗಳ ಟೈಮಲ್ಲಿ ಅಬ್ಸರ್ವ್ ಮಾಡಿರ್ತೀರ ಅಂತಂದರೆ ನೋಡ್ಕೊಳ್ಳಿ, ಅದು ಒಣಗಿರುತ್ತೆ. ಸೊ ಒಂದೊಂದು ಸಲ ಒಣಗೋಗ್ಬಿಟ್ಟಿರುತ್ತೆ. ಸೊ ಒಣಗಿದ್ರೆ ಕಾರಣ ಏನಂದರೆ ಪಿತೃಪಕ್ಷದಲ್ಲಿ ಪೂಜೆ ಮಾಡಿಲ್ಲ ಅನ್ನೋ ಒಂದು ಸೂಚನೆ ಕೊಡುತ್ತೆ. ಪೂಜೆ ಮಾಡಿ ಅನ್ನೋವಂಥದ್ದು ನಮಗೆ ಅವು ಯಾವುದೋ ಒಂದು ರೂಪದಲ್ಲಿ ತಿಳಿಸ್ಕೊಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ನಾವು. ಅಬ್ಸರ್ವ್ ಮಾಡಿದಾಗಲೇ ನಮಗೆ ಗೊತ್ತಾಗೋಂಥದ್ದು. ಹಾಗೆಯೇ ನೆಕ್ಸ್ಟ್ ಡೇ ಅದನ್ನೆಲ್ಲ ಪಕ್ಷಿಗಳಿಗೆ ಹಾಕ್ತಿರಲ್ವ. ಸೊ ಪಕ್ಷಿಗಳಿಗೆ ಹಾಕಿದ್ಮೇಲೆ ಅವು ಬಂದು ಯಾವುದಾದ್ರೂ ಒಂದು ರೂಪದಲ್ಲಿ ತಗೊಳ್ಳುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಪಿತೃಪಕ್ಷದ ಪೂಜೆಗಳನ್ನ ನಾವು ನಿಲ್ಲಿಸಬಾರ್ದು. ಇನ್ ಕೇಸ್ ನಮ್ಮ ಮನೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಅಂತಂದರೆ, ಸಡನ್ನಾಗಿ ಏನೋ ಒಂದು ಅಪಘಾತ ಆಗೋವಂಥದ್ದು, ಸಡನ್ನಾಗಿ ಏನೋ ಒಂದು ಮನೆಯಲ್ಲಿ ಕಲಹಗಳು, ಗಂಡ ಹೆಂಡತಿ ಮಧ್ಯೆ ಜಗಳ ಬರುವಂಥದ್ದು, ಅನಾರೋಗ್ಯ ಆಗೋವಂಥದ್ದು, ಹೀಗೆ ಪ್ರತಿಯೊಂದು ಏನೇನೋ ಅನಾರೋಗ್ಯ ಸಮಸ್ಯೆ ಬರೋದು, ಮತ್ತು ಅನಾವಶ್ಯಕವಾಗಿ ದುಡ್ಡು ಖರ್ಚು ಆಗೋವಂಥದ್ದು, ಹೀಗೆ ಮತ್ತು ಮಕ್ಕಳ ಮಾತು ಕೇಳದೇ ಇರೋದು, ಇವೆಲ್ಲವೂ ಏನಾಗುತ್ತೆ ಅಂದರೆ ಇದೆಲ್ಲ ಪಿತೃದೋಷಗಳೇ. ಮನೆಯಲ್ಲಿ ಪದೇ ಪದೇ ಮನಸ್ತಾಪಗಳು, ಜಗಳಗಳು ಇವೆಲ್ಲವೂ ಅಕಸ್ಮಾತಾಗಿ ಆಗ್ತಾನೇ ಇರುತ್ತೆ. ಯಾಕೆ ಈ ಥರ ಆಗ್ತಾ ಇರುತ್ತೆ ಅಂತ ನೋಡಿದ್ರೆ, ಅಲ್ಲಿ ನಾವು ನಮ್ಮ ಪಿತೃಗಳನ್ನ ಮರ್ತಿರ್ತೀವಿ. ಸೊ ಅವರನ್ನು ನಾವು ಜ್ಞಾಪಿಸ್ಕೊಳೋದಿಲ್ಲ, ಅವ್ರಿಗೊಂದಿಷ್ಟು ಊಟನೂ ಹಾಕೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೋಪ ಮಾಡ್ಕೊಳ್ತಾರೆ. ಸೊ ಅವ್ರು ಕೋಪ ಮಾಡಿಕೊಂಡಾಗ ಮನೆಯಲ್ಲಿ ಇದೆಲ್ಲನೂ ನಡೀತಾ ಹೋಗುತ್ತೆ. ಕಷ್ಟದ ಮೇಲೆ ಕಷ್ಟಗಳು ಅಂತ ಹೇಳ್ತಾರಲ್ಲ, ಒಂದು ತಪ್ಪಿದ್ರೆ ಒಂದು ಬರ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಇದೇ ಕಾರಣಕ್ಕೇ ಮೊದಲು ನಮ್ಮ ಜಾತಕದಲ್ಲಿ ಪಿತೃದೋಷ ಇದೆಯಾ, ಸೊ ಪಿತೃದೋಷ ಇರಲಿ ಇಲ್ಲದೆ ಇರಲಿ ಈ ಒಂದು ಕಾರ್ಯನ ಮಾಡಲೇಬೇಕು. ಸೊ ಪಿತೃಪಕ್ಷಗಳಲ್ಲಿ ಎಸ್ಪೆಷಲಿ ಅಮಾವಾಸ್ಯೆ, ನಮಗೆ ಏನೂ ಗೊತ್ತೇ ಇಲ್ಲ ಅನ್ನೋರು ಮಹಾಲಯ ಅಮಾವಾಸ್ಯೆ ದಿನ ಹೋಗಿ ನಮಗೆ ಸಮಾಧಿ ಕೂಡ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಕೂಡ ಕೆಲವರು ಇರ್ತಾರೆ. ನಾವೆಲ್ಲೋ ಇದ್ದೀವಿ, ಸಮಾಧಿ ಎಲ್ಲೋ ಇದೆ, ನಮಗೆ ಗೊತ್ತಿಲ್ಲ ಏನು ಮಾಡೋದು ಏನು ಅಂದರೆ, ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಅವ್ರಿಗೆ ಇಷ್ಟವಾಗಿರೋಂಥೆಲ್ಲ ಮಾಡಿ ಹಾಕಿ ಬಟ್ಟೆಗಳನ್ನ ಇಟ್ಬಿಟ್ಟು ಸಾಂಬ್ರಾಣಿನ ಹಾಕಿ ಅವ್ರನ್ನ ನೆನೆಸ್ಕೋಬೇಕು. ಸೊ ನೆನೆಸ್ಕೊಂಡು ನಾನು ಹೇಳಿದ ರೀತಿ ಸ್ವಲ್ಪ ಪೂಜೆ ಮಾಡಿದ್ರೆ ಅದೇ ಅವ್ರಿಗೆ ಸಂತೃಪ್ತಿಯಾಗಿ ಆಶೀರ್ವಾದನ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ನಾವು ಕುಲದೇವ್ರನ್ನ, ನಮ್ಮ ಪಿತೃಗಳನ್ನ ಮರಿಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೆ ಇದೇ ಕಾರಣಕ್ಕೇನೆ. ಸೊ ಕುಲದೇವ್ರನ್ನೂ ಅಷ್ಟೇ ನಾವು ಬಿಡಬಾರ್ದು, ಪಿತೃಗಳನ್ನೂ ಬಿಡಬಾರ್ದು. ಇವರಿಬ್ಬರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಕೂಡ ನಾವು ಚೆನ್ನಾಗಿರ್ತೀವಿ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರ್ತೀರ, ಏನೋ ನಮಗೆ ಪ್ರಾಬ್ಲಮ್ ಬರ್ತಿರುತ್ತೆ ಅಂದರೆ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ನು ಅವರೇ ನಮಗೆ ಸಿಗೋ ಥರ ಮಾಡ್ತಾರೆ. ಕೆಲವೊಬ್ಬರಿಗೆ ಕೆಲವೊಂದು ಟೈಮಲ್ಲಿ ಇನ್ಸಿಡೆಂಟ್ಸ್ ಅನುಭವಿಸಿರ್ತಾರೆ. ಸೊ ಯಾವುದೋ ಒಂದು ದೊಡ್ಡ ಕಷ್ಟ ಬಂದುಬಿಟ್ಟಿರುತ್ತೆ. ಆ ಕಷ್ಟದಿಂದ ಹೇಗಾದರೂ ಪಾರಾಗಬೇಕು ಅಂತೇಳಿದಾಗ ಕೆಲವರು ಅವ್ರ ತಂದೆ ತಾಯಿಗಳನ್ನ ನೆನೆಸ್ಕೊತಾರೆ. ಅಂದರೆ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ನಾನು. ಅಂದರೆ ಅವರು ಆಲ್ರೆಡಿ ತೀರ್ಕೊಂಡ್ಬಿಟ್ಟಿರ್ತಾರೆ, ಅವ್ರನ್ನೆಲ್ಲ ನೆನೆಸ್ಕೊಳ್ತಾ ಇರ್ತಾರೆ. ಈ ಥರ ನಮಗೇನೋ ಕಷ್ಟ ಬಂದಿರೋದ್ರಿಂದ ಪಾರು ಮಾಡಬೇಕು ಅಂತೆಲ್ಲ ನೆನೆಸ್ಕೊಂಡಾಗ ಅವ್ರು ನಂಬೋದಕ್ಕೆ ಆಗೋದಿಲ್ಲ. ಅದರಿಂದ ಹೊರಗಡೆ ಬಂದುಬಿಟ್ಟಿರ್ತಾರೆ ಆ ಒಂದು ಪ್ರಾಬ್ಲಮ್ಮಿಂದ. ಸೊ ಇದು ಕೂಡ ಎಕ್ಸ್ಪೀರಿಯೆನ್ಸ್ ತುಂಬ ಜನ ಮಾಡ್ತಾ ಇರ್ತಾರೆ. ಸೊ ಯಾಕೆ ಇದನ್ನೆಲ್ಲ ಮಾಡಬೇಕು ಅಂದರೆ, ಸೊ ಇದೇ ಕಾರಣಕ್ಕೆ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ದಿರ ಜೀವನದಲ್ಲಿ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು. ಪಿತೃಗಳ ಕೋಪಕ್ಕೆ ನಾವು ಗುರಿ ಆಗಬಾರ್ದು. ಸೊ ಅವರು ವರ್ಷಕ್ಕೊಂದು ಸಲ ಬರ್ತಾರೆ. ವರ್ಷಕ್ಕೊಂದು ಸಲ ಬಂದಾಗ ಅವ್ರಿಗೇನು ಬೇಕೋ ಅದನ್ನು ಮಾಡಿ ಹಾಕಿಲ್ಲ ಅಂತಂದರೆ ಮಕ್ಕಳಾಗಿ ಹುಟ್ಟಿ ಏನು ಪ್ರಯೋಜನ ಅಲ್ವಾ. ಸೊ ಇಡೀ ವರ್ಷ ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಇರುವಾಗ್ಲೂ ಕೆಲವ್ರು ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ. ಅವ್ರನ್ನ ಎಲ್ಲೋ ಆಶ್ರಮದಲ್ಲಿ ಬಿಟ್ಟು ಇನ್ನೆಲ್ಲೋ ಮಾಡಿರ್ತಾರೆ, ಏನೇನೋ ಕರ್ಮಗಳನ್ನ ಮಾಡ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಅವ್ರು ತೀರ್ಕೊಂಡ್ಮೇಲಾದ್ರೂ ಅವ್ರನ್ನ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಪೂಜೆ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ಪಾರಾಗ್ಬೋದು. ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ. ನಾವು ಕೂಡ ಇಡೀ ವರ್ಷದಲ್ಲಿ ಏನೆಲ್ಲ ಖರ್ಚುಗಳು, ಕಷ್ಟಗಳು ಅದು ಇದು ಅಂತ ಇದ್ದೇ ಇರುತ್ತೆ. ವರ್ಷಕ್ಕೊಂದು ಸಲ ಇದನ್ನು ಮಾಡೋದ್ರಿಂದ
ನಮಗಿರೋಂಥ ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬಂದು ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಅವರು ಕೂಡ ಕಾಯ್ತಾ ಇರ್ತಾರಂತೆ ನಮಗೆ ನಮ್ಮ ಮಕ್ಕಳನ್ನ ಊಟ ಹಾಕಿಲ್ಲ ಅಂತ ಹೇಳಿ 15 ದಿನ ಅಮಾವಾಸ್ಯೆವರೆಗೂ ಕಾಯ್ತಾರಂತೆ. ಸೊ ಅಮಾವಾಸ್ಯೆ ಆದಮೇಲೆ ಮತ್ತೆ ಎಲ್ಲರೂ ಕರ್ಕೊಂಡೋಗ್ಬಿಡ್ತಾರೆ, ಪಿತೃಗಳನ್ನೆಲ್ಲನೂ ಕರ್ಕೊಂಡೋಗ್ಬಿಡ್ತಾರೆ. ಕೆಲವ್ರಿಗೆ ಬರೋದಕ್ಕೆ ಇಷ್ಟನೇ ಇರೋದಿಲ್ಲ. ಸೊ ಅವರು ಸಂಕಟ ಪಡ್ತಾ ಇರ್ತಾರೆ, ನಮಗೇನೂ ಮಾಡಿಲ್ಲ ಅಂತ. ಅವರೆಷ್ಟು ಅಲ್ಲಿ ನೋವು ತಿಂತಾ ಇರ್ತಾರೆ, ನಮಗೂ ಅಷ್ಟೇ ಇಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಆಗಕ್ಕೆ ಬಿಡದೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ.